ಒಳಗೆ ಬರೋಣ ಹಲೋ ಮತ್ತೆ ಬರ್ಬೇಕ್ರ ಇವತ್ತಿನ ಈ ವಿಶೇಷವಾದ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಸಚಿವರು ಹಾಗೂ ಶಾಸಕರಾದ ಶಶಿಕಲಾ ಜೊಲ್ಲೆ ಮೇಡಮ್ ಅವರನ್ನು ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ಬಿಜೆಪಿ ಹೊಳೆಯ ಗ್ರಾಮದ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಸ್ವಾಗತ ಮಾಡುತ್ತೇನೆ. ಅದೇ ರೀತಿಯಾಗಿ ಮಹಾನಗರದ ಜಿಲ್ಲಾಧ್ಯಕ್ಷರಾದ ಗೀತಾ ಮೇಡಮ್ ಸ್ವಾಗತ ಕೊಡ್ತೇನೆ. ಮುಖಂಡರಾದ ಎಂಪಿ ಸ್ವಾಗತ ಕೊಡ್ತೇನೆ. ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಶೇಖರ ಧೋನಿ ಅವರು ಹಾಗೂ ಸದಸ್ಯರಾದ ಹಾಗೂ ಎಲ್ ಎಸ್ ಕುಲಕರ್ಣಿ ಪತ್ರಿಕಾಗೋಷ್ಠಿಗೆ ಆಗಮಿಸತಕ್ಕಂಥ ಎಲ್ಲ ಮಾಧ್ಯಮ ಮುಖಂಡರನ್ನು ಸ್ವಾಗತ ಮಾಡಿ ಮುಂದಿನದಾಗಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮುರುಗೇಗೌಡ ಪಾಟೀಲ್ ಅವರನ್ನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ಮುಂದಿನದಾಗಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಜಿ ಸಚಿವರು ಹಾಗೂ ಶಾಸಕರಾದ ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಇವತ್ತು ನಮ್ಮ ಸ್ವತಂತ್ರ ಭಾರತದ ಇತಿಹಾಸವನ್ನ ನೋಡಿದಾಗ ನಮ್ಮ ಭಾರತ ದೇಶಕ್ಕೆ, ನಮ್ಮ ಭಾರತದ ಅಭಿವೃದ್ಧಿಗೆ, ನಮ್ಮ ಭಾರತ ಮಾತೆಯ ಗೌರವವನ್ನ ಎತ್ತಿ ಹಿಡಿಯೋದನ್ನ ನೋಡಿದಾಗ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಬಿಟ್ರೆ ಇಂದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ದೇಶದ ಇತಿಹಾಸ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಡುವಂತ ರೀತಿಯಲ್ಲಿ ಅನೇಕ ಸುಧಾರಣೆಯ ಕಾರ್ಯಕ್ರಮಗಳು ಇವತ್ತು 2014ರಿಂದ ನಾವು ನೋಡ್ತಾ ಇದ್ದೀವಿ. ಒಂದ್ ಮಾತು ಹೇಳ್ತಾರೆ, ಆನ್ ಬಾನ್ ಶಾನ್ ಅಂತ ಹೇಳಿ. ಯಾಕಂದ್ರೆ ಒಂದು ಭಾರತದ ಆನ್ ಬಾನ್ ಶಾನ್ ಅಂತಂದ್ರೆ ನಮ್ಮ ಭಾರತ ಸಮೃದ್ಧಭರಿತವಾದಂತ ಭಾರತ, ಆರ್ಥಿಕ ರೀತಿಯಲ್ಲಿ ಮುಂದೆ ಬಂದಂತ ಭಾರತ, ಅದೇ ರೀತಿಯಾಗಿ ಸಮೃದ್ಧಿಯಲ್ಲಿ, ಸುರಕ್ಷತೆಯಲ್ಲಿ ಮತ್ತು ದೇಶದ ಸುಭದ್ರತೆಯಲ್ಲಿ ಈ ಎಲ್ಲ ಯೋಜನೆಗಳನ್ನ ನೋಡಿದಾಗ ಇವತ್ತು ಯಾವುದೋ ಒಂದು ಕೆಳಮಟ್ಟದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಭಾರತ ದೇಶವನ್ನ ಇವತ್ತು ಪ್ರಧಾನಿಗಳ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶವನ್ನ 4-3 ಸ್ಥಾನಕ್ಕೆ ಎತ್ತಿ ಹಿಡಿದಿರುವಂತಹ ಉದಾಹರಣೆಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಸುಮಾರು 2014ರಿಂದ 2025ರವರೆಗೆ ಅನೇಕ ತರದ ಬಿಲ್ಗಳನ್ನ ತಂದು ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮ್ಗೆಲ್ರಿಗೂ ಅಷ್ಟೇ ಅಲ್ಲ, ನಮ್ಮ ದೇಶದ ಜನತೆಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತ ಉದಾಹರಣೆಯನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ಕಳೆದ ಬಾರಿ ಮೊನ್ನೆ ತಾನೇ ನಡೆದಂತ ಚಳಿಗಾಲದ ಒಂದು ಕೇಂದ್ರದ ಅಧಿವೇಶನ ಬಹಳಷ್ಟು ಮಹತ್ವಪೂರ್ಣವಾದಂತ ಒಂದು ಬಿಲ್ ಅನ್ನ ಸನ್ಮಾನ್ಯ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ಆ ಬಿಲ್ ಅನ್ನ ಘೋಷಣೆ ಮಾಡ್ಲಾಯ್ತು. ಅದು ಏನು ಅಂತಂದಾಗ ಮೋದಿಜಿ ಅವರ ಈ ಸರ್ವಾಂಗೀಣ ಅಭಿವೃದ್ಧಿ ಟಾರ್ಗೆಟ್ ಇಟ್ಟಿರುವಂತದ್ದು 2047. ಆ ವರ್ಷಕ್ಕೆ ನಮ್ಮ ದೇಶ ಸ್ವತಂತ್ರ ಆಗಿ 100 ವರ್ಷದ ಇತಿಹಾಸ ಇರುವಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತಂದ್ರೆ ಗ್ರಾಮೀಣ ಭಾಗ ಮತ್ತು ರೈತರು. ಯಾಕಂದ್ರೆ ಗಾಂಧೀಜಿ ಅವರ ಕನಸು ಕೂಡ ಇತ್ತು. ಗಾಂಧೀಜಿ ಅವರು ಕೂಡ ಹೇಳ್ತಿದ್ರು, ಯಾವ ಅರ್ಥದಲ್ಲಿ ಯಾವ ಟೈಮಿಗೆ ನಮ್ಮ ಗ್ರಾಮೀಣ ಭಾಗ ಸುಧಾರಣೆ ಆಗ್ತದೋ ಆ ಟೈಮಲ್ಲಿ ನಮ್ಮ ಭಾರತ ದೇಶ ನಿಜವಾದ ಅರ್ಥದಲ್ಲಿ ಒಂದು ಸುಧಾರಣೆ ಹೊಂದಿದ ರೀತಿಯಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಿದ್ರು. ಅದೇ ರೀತಿ ಸನ್ಮಾನ್ಯ ಮೋದಿಜಿ ಅವರು ಕೂಡ ಇವತ್ತು ಅನೇಕ ಬಿಲ್ಗಳ ಮುಖಾಂತರ ಇವತ್ತು ಒಂದು ಹೊಸ ಬಿಲ್ ಅನ್ನ, ಇದು ವಿಶೇಷವಾಗಿ ರೈತ ಕುಟುಂಬಕ್ಕೆ ಸಹಾಯವಾಗುವಂತ ರೀತಿಯಲ್ಲಿ, ರೈತರಿಗೆ ಸನ್ಮಾನ ದೊರೆಯುವಂತ ರೀತಿಯಲ್ಲಿ
ಮತ್ತು ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯ ರೀತಿಯಲ್ಲಿ ಇವತ್ತು ಬಿಲ್ ಅನ್ನ ತಂದ್ರು. ಅದಕ್ಕೆ ವಿ.ಬಿ. ಜಿ ಅಂತಕ್ಕಂಥ ಒಂದು ಹೆಸರಿನ ಅಡಿಯಲ್ಲಿ ಅದನ್ನ ಹೆಸರು ಬದಲಾವಣೆ ಮಾಡಿ ಒಂದು ಬಿಲ್ ಅನ್ನ ಮೊನ್ನೆ ನಾವು ತಂದಿರೋದು ನಾವು ನೋಡ್ತಾ ಇದೀವಿ. ಇದರ ಅರ್ಥ ಏನು ಅಂತಂದ್ರೆ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಅಂತ ಹೇಳಿ ಇದರ ಒಂದು ಅರ್ಥವನ್ನ ಕಲ್ಪಿಸುವಂತ ವಿ.ಬಿ. ಜಿ ಅಂತಕ್ಕಂಥ ಒಂದು ಮಸೂದೆ ಮಂಡನೆ ಆಯ್ತು. ಇದನ್ನ ನೋಡಿದಾಗ ಈ ಬಿಲ್ ಅಲ್ಲಿ ವಿಶೇಷವಾಗಿ ಗ್ರಾಮೀಣ ಭಾಗವನ್ನ ಕಾನ್ಸಂಟ್ರೇಟ್ ಮಾಡಿ, ಮೊದಲು ಕೂಡ ನಾವು ನರೇಗಾ ಅಂತ ಹೇಳ್ತಿದ್ವಿ, ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತಿದ್ವಿ, ಇದೆಲ್ಲಾನು ಕೂಡ 1960ರಿಂದ ಗ್ರಾಮೀಣ ಭಾಗದ ವಿಕಾಸಕ್ಕಾಗಿ ಇದ್ರೂ ಕೂಡ ಅಷ್ಟರ ಮಟ್ಟಿಗೆ ಇದು ಅಭಿವೃದ್ಧಿ ಆಗಿರ್ಲಿಲ್ಲ ಮತ್ತು ಎಫೆಕ್ಟಿವ್ ಆಗಿ ಇದು ಕಾರ್ಯ ಮಾಡಿರ್ಲಿಲ್ಲ. ಹಾಗಾಗಿ ಇದರಲ್ಲಿ ಈ ಬಿಲ್ ಅಲ್ಲಿ ಮೊದಲಿನ ಬಿಲ್ ಅಲ್ಲಿ ಅನೇಕ ಲೋಪದೋಷಗಳನ್ನ ತಿದ್ದುಪಡಿ ಮಾಡಿ ಅದಕ್ಕೆ ಒಂದು ಸ್ಟ್ರಾಂಗ್ ಆದ ಬೇಸನ್ನ ಹಾಕಿ ಇವತ್ತಿನ ಪರಿಸ್ಥಿತಿಯಲ್ಲಿ 2025ರ ನಂತರದ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ನಾವೇನೇನು ಕಾರ್ಯಗಳನ್ನ ಕೈಗೊಳ್ಳಬೇಕು, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ರೈತರ ಕೈ ಬಲಪಡಿಸಬೇಕು ಮತ್ತು ಅವರಿಗೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅನೇಕ ಬದಲಾವಣೆಗಳನ್ನ ತಂದು ಈ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರೋದು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಈ ಒಂದು ಬಿಲ್ ಅಲ್ಲಿ ನಮ್ಮ ಗ್ರಾಮೀಣ ಭಾಗದ ರೈತ ಕುಟುಂಬಗಳಿಗೆ ಸುಮಾರು ಮುಂಚೆ ಏನು ನಾವು ಉದ್ಯೋಗ ಖಾತ್ರಿಯಲ್ಲಿ 100 ದಿನಗಳ ಮಟ್ಟಿಗೆ ನಾವು ಉದ್ಯೋಗದ ಖಾತ್ರಿಯನ್ನ ಆ ಜನತೆಗೆ ಕೊಡ್ತಾ ಇದ್ವಿ. ಆದ್ರೆ ಇವತ್ತು ಅದು 100ರಿಂದ 125 ದಿನಗಳವರೆಗೆ ಆ ಒಂದು ಉದ್ಯೋಗ ಖಾತ್ರಿಯ ಒಂದು ನಿಯಮಾವಳಿಗಳಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ. ಸುಮಾರು 25 ದಿವಸ ಇದು ಹೆಚ್ಚಿಗೆ ಕೂಡ ನಾವು ಮಾಡ್ತಾ ಇದ್ದೀವಿ. ಮೊದಲೇ ಅವ್ರಿಗೆ ಏನ್ ಪೇಮೆಂಟ್ ಆಗ್ತಿತ್ತು ಅದಕ್ಕಿಂತ ಇವತ್ತು 370 ರೂಪಾಯಿಗಳ ಒಂದು ದಿನದ ಒಂದು ಅವರಿಗೆ ಪೇಮೆಂಟ್ ಅನ್ನು ಕೂಡ ಈ ಬಿಲ್ ಅಲ್ಲಿ ಈಗಾಗಲೇ ಮಾಡಿದ್ದಾರೆ. ಮುಂಚೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ನೋಡಿದಾಗ 15 ದಿನಕ್ಕೊಂದ್ಸತಿ ಪೇಮೆಂಟ್ ಮಾಡ್ತಿದ್ವಿ ಅಂತ ಸರ್ಕಾರ ಹೇಳ್ತಾ ಇದ್ರೂ ಕೂಡ ಸುಮಾರು 3 ತಿಂಗಳು 4 ತಿಂಗಳವರೆಗೆ ಪೇಮೆಂಟ್ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ವಾರಕ್ಕೆ 10 ದಿನಗಳ ಒಳಗಡೆ ಡೈರೆಕ್ಟ್ ಆಗಿ ಇದು ಲಾಭಾರ್ಥಿಯ ಅಕೌಂಟ್ಗೆ ಪೇಮೆಂಟ್ ಹೋಗೋ ರೀತಿನಲ್ಲಿ ಬಹಳಷ್ಟು ಪಾರದರ್ಶಕತೆಯನ್ನ ಇಟ್ಕೊಂಡು ಇದರಲ್ಲಿ GPS ಇರ್ಬೋದು, ಅದೇ ರೀತಿ ಒಂದು ಡ್ಯಾಶ್ ಬೋರ್ಡ್ ವ್ಯವಸ್ಥೆ ಇರ್ಬೋದು ಮತ್ತು ಟ್ರ್ಯಾಕಿಂಗ್ GPS ಟ್ರ್ಯಾಕಿಂಗ್ ವ್ಯವಸ್ಥೆ ಮತ್ತು AI ಟೆಕ್ನಾಲಜಿಯನ್ನ ಯೂಸ್ ಮಾಡಿದ್ದಾರೆ. ಈಗ ಬರ್ತಕ್ಕಂಥ ದಿನಮಾನಗಳಲ್ಲಿ AI ಇದು ಟೆಕ್ನಾಲಜಿ ಬಹಳಷ್ಟು ಅದ್ಭುತವಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಇದು ಇಂಪ್ಲಿಮೆಂಟ್ ಆಗುವಂತ ಪರಿಸ್ಥಿತಿಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಈ ಒಂದು ಬಿಲ್ ಆಗುವಂತ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗ್ಬಾರ್ದು, ಇದು ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ಲಾಭ ಆಗ್ಬಾರ್ದು, ಯಾರು ಇದರ ನಿಜವಾದ ಲಾಭಾರ್ಥಿಗಳಿದ್ದಾರೆ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ ಇದು ಬಿಲ್ ಜಮಾ ಆಗ್ಬೇಕು ಅಂತ ಹೇಳಿ ಇದರಲ್ಲಿ ಬಹಳಷ್ಟು ತಂತ್ರಜ್ಞಾನವನ್ನ AI ತಂತ್ರಜ್ಞಾನವನ್ನ GPS ಟ್ರ್ಯಾಕಿಂಗ್ ಅನ್ನ ಡ್ಯಾಶ್ ಬೋರ್ಡ್ ಅನ್ನ ಇದನ್ನೆಲ್ಲಾನು ಇಟ್ಕೊಂಡು ಪಾರದರ್ಶಕತೆಯನ್ನ ಒಳಗೊಂಡಂತ ಈ ಒಂದು ಸ್ಕೀಮ್ ಅಲ್ಲಿ ಲಾಭಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಅನುದಾನವನ್ನ ಅವರ ಪೇಮೆಂಟ್ ಅನ್ನ ಬಿಡುಗಡೆ ಮಾಡುವಂತದ್ದು ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದು ಬಹಳಷ್ಟು ಹೆಮ್ಮೆ ತರುವಂತ ವಿಷಯ. ವಿಶೇಷವಾಗಿ 4 ಪ್ರಮುಖವಾದ ಅಂಶಗಳನ್ನ ಇದರಲ್ಲಿ ಮೋದಿಜಿ ಅವರು ಇಟ್ಕೊಂಡಿದ್ದಾರೆ. ಅದರಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಮಹಿಳೆಯರು ಕೂಡ ರೈತ ಮಹಿಳೆಯರು ಕೂಡ ಅವರು ಮನೆಯಲ್ಲಿ ಉದ್ಯೋಗ ಇಲ್ಲ ಅಂತ ಅನ್ನೋದಕ್ಕಿಂತ ಆ ಮಹಿಳೆಯರಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಬ್ಬಂಟಿಗ ಮಹಿಳೆಯರು, ಯಾಕಂದ್ರೆ ಗಂಡ ತೀರ್ಹೋದ್ಮೇಲೆ ಅವಳಿಗೆ ಕುಟುಂಬ ನಡೆಸೋದು ಕೂಡ ಗ್ರಾಮೀಣ ಭಾಗದಲ್ಲಿ ತುಂಬಾ ತೊಂದರೆ ಆಗ್ತಕ್ಕಂತ ಒಂದು ನೆನಪನ್ನ ಇಟ್ಕೊಂಡು ಮಹಿಳೆಯರ ಜೊತೆಗೆ ಯಾರು ಒಬ್ಬಳೇ ಮಹಿಳೆ ಇರ್ತಾಳೆ ಅವಳಿಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಅಂಗವಿಕಲರಿಗೆ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಅವರಿಗೆ ಸಂದರ್ಭಕ್ಕೆ ತಕ್ಕಂಗೆ ಯಾವ ಉದ್ಯೋಗ ಮಾಡಬಹುದು ಅದನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಮತ್ತು ವಿಶೇಷವಾಗಿ ತೃತೀಯ ಲಿಂಗಿಯರು ಟ್ರಾನ್ಸ್ಜೆಂಡರ್ ಅಂತ ಏನ್ ಹೇಳ್ತೀವಿ ಅವರಿಗೆ ವಿಶೇಷವಾಗಿ ಇಲ್ಲಿವರೆಗೂ ಗೌರವದ ಬದುಕನ್ನ ಬದುಕುವಂತ ಅವಕಾಶ ಇರ್ಲಿಲ್ಲ. ಆದ್ರೆ ಈ ಬಿಲ್ ನಲ್ಲಿ ಅವರಿಗೂ ಕೂಡ ಸ್ವಾಭಿಮಾನದ ಬದುಕನ್ನ ಬದುಕೋದಿಕ್ಕೆ ಅವರು ಕೂಡ ಗ್ರಾಮೀಣ ಭಾಗದಲ್ಲಿದ್ರೆ ಅವ್ರಿಗೂ ಕೂಡ ಉದ್ಯೋಗದ ಖಾತ್ರಿಯ ಒಂದು ವಿಶ್ವಾಸವನ್ನ ಈ ಬಿಲ್ ಅಲ್ಲಿ ಇರೋದು ನಮಗೆ ಬಹಳಷ್ಟು ಸಂತೋಷ ಪಡ್ತಕ್ಕಂತ ವಿಷಯ ಅಂತ ಹೇಳಿ ನಾನಿವತ್ತು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ಇದನ್ನ ನೋಡಿದಾಗ
ಬಹಳಷ್ಟು ಒಳ್ಳೆ ರೀತಿಯಿಂದ 2014ರಲ್ಲಿ ಅಂದ್ರೆ 14ಕ್ಕಿಂತ ಮುಂಚೆ ಇದಕ್ಕೆ ಬಿಡುಗಡೆ ಆಗ್ತಕ್ಕಂತ ದುಡ್ಡು ಎಷ್ಟಿತ್ತು ಅಂತಂದ್ರೆ 8.53 ಲಕ್ಷ ಕೋಟಿ ಮಾತ್ರ ಈ ಗ್ರಾಮೀಣ ವಿಕಾಸಕ್ಕಾಗಿ ಉದ್ಯೋಗ ಖಾತ್ರಿಗಾಗಿ ಬಿಡುಗಡೆ ಆಗ್ತಿತ್ತು. ಮತ್ತು ಪೂರ್ಣಗೊಂಡಂತ ಕಾಮಗಾರಿಗಳು ಎಷ್ಟು ಅಂತಂದಾಗ 2014ರಲ್ಲಿ 1.53 ಲಕ್ಷ ಇದರಲ್ಲಿ ಪೂರ್ಣಗೊಂಡಂತ ಕಾಮಗಾರಿಗಳು ಅಂತ ಹೇಳಿ ಒಂದು ರೆಕಾರ್ಡ್ ಇತ್ತು. ಆದ್ರೆ ಈಗ ಮೋದಿಜಿ ಅವರು ಬಂದ ಮೇಲೆ 8.62 ಲಕ್ಷಕ್ಕೆ ಇವತ್ತು ಅದು ಹೆಚ್ಚಿಗೆ ಆಗಿದೆ. ಮತ್ತು ಒಳ್ಳೆ ರೀತಿಯಿಂದ ಈಗಾಗಲೇ ಆ ಕಾರ್ಯಗಳು ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೀತಾ ಇದ್ದಾವೆ. ಇದರಲ್ಲಿ ಮಹಿಳೆಯರು ಭಾಗವಹಿಸ್ತಿದ್ರು, ಮುಂಚೆನೂ ಕೂಡ ರೈತ ಮಹಿಳೆಯರು ಭಾಗವಹಿಸ್ತಿದ್ರು. ಆದ್ರೆ 2014ರ ಹಿಂದೆ ನೋಡಿದಾಗ 48% ಮಹಿಳೆಯರ ಭಾಗವಹಿಸುವಿಕೆ ಇದ್ರೆ ಮೋದಿಜಿ ಅವ್ರು ಬಂದ್ಮೇಲೆ ಅದು 57%ಕ್ಕೆ ಜಾಸ್ತಿ ಆಗಿದೆ ಅಂತಕ್ಕಂತ ಒಂದು ಮಾತನ್ನು ಕೂಡ ನಾನು ಇಲ್ಲಿ ಹೇಳೋದಿಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಈಗ UPA ಸರ್ಕಾರ 2ನೇ ಅವಧಿಯಲ್ಲಿ ರಾಜ್ಯಗಳಲ್ಲಿ ಬೇಡಿಕೆ ಹೆಚ್ಚಾಗ್ತಿದ್ರೂ ಕೂಡ 2011ರಲ್ಲಿ ಕೇವಲ 40,000 ಕೋಟಿ ಇದ್ದಂತ ಬಜೆಟ್ 2013-12-13ರಲ್ಲಿ 40 ಇದ್ದದನ್ನ 33ಕ್ಕೆ ಇಳಿಕೆ ಮಾಡಿದ್ರು. 33,000 ಕೋಟಿಗೆ ಅದನ್ನ ಇಳಿಕೆ ಮಾಡಿದ್ರು. ಹಾಗಾಗಿ ಇದರ ಲಾಭ ಗ್ರಾಮೀಣ ಭಾಗದವರಿಗೆ ಆಗ್ತಾ ಇರ್ಲಿಲ್ಲ. ಆದ್ರೆ ಅದೇ ರೀತಿಯಾಗಿ ನಿಮಗೊಂದು ಇದು ಮಾತು ಹೇಳ್ಬೇಕು ಅಂತಂದ್ರೆ, ಇವತ್ತು ಮೋದಿಜಿ ಅವರು ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ಈ ಬಿಲ್ ಅನ್ನ ತಂದಿರೋದ್ರಿಂದ ಇಲ್ಲಿ 2013ರಲ್ಲಿ ಒಂದು CGA ರಿಪೋರ್ಟ್ ಆಗಿದೆ. ನಮ್ಮ ದೇಶದಲ್ಲಿ ಒಂದು CGA ರಿಪೋರ್ಟ್ ಆದಾಗ ಇದರಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೀತಿದೆ ಅಂತಕ್ಕಂತ ಒಂದು ವರದಿ ಕೂಡ CGA ಅನ್ನೋರು ಮಾಡಿದ್ರು. ಆದ್ರೆ 4.33 ಲಕ್ಷಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ಗಳು ಇದರಲ್ಲಿ ಇತ್ತು ಅಂತಕ್ಕಂತ ಒಂದು ರಿಪೋರ್ಟ್ ಕೂಡ ಇವತ್ತು ನಮ್ಮಲ್ಲಿ ಆಗಿದೆ. ಅದೇ ರಿಪೋರ್ಟ್ ಅಲ್ಲಿ ವೇಳೆಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಬಿಲ್ ಪೇಮೆಂಟ್ ಆಗ್ತಾ ಇರ್ಲಿಲ್ಲ ಅಂತಕ್ಕಂತ ರಿಪೋರ್ಟ್ ಕೂಡ ಇದೆ. ಹಾಗಾಗಿ ಇವತ್ತು ಈ ಬಿಲ್ ತರೋಕ್ಕಿಂತ ಮುಂಚೆನೂ ಕೂಡ ನಾವು ಈ ಉದ್ಯೋಗ ಖಾತ್ರಿಯನ್ನ ಎಲ್ಲ ಕಡೆಗೆ ನೋಡಿದಾಗ ಇದರಲ್ಲಿ ಕಾಂಟ್ರಾಕ್ಟರ್ ಹಾವಳಿ ಜಾಸ್ತಿ ಇತ್ತು. ಯಾಕಂದ್ರೆ ಅವರೇ ಲೇಬರ್ ಕಾರ್ಡ್ಗಳನ್ನ ಮಾಡ್ಬೇಕಾದ್ರೆ ನಿಜವಾದ ಬೆನಿಫಿಷರಿಗೆ ಲೇಬರ್ ಕಾರ್ಡ್ ಮಾಡದೇನೆ ಅವ್ರ ಹೆಸರು ಮೇಲೆ ಅವರು ಹೆಬ್ಬಟ್ಟನ್ನ ಹೊತ್ಕೊಂಡು ಅನೇಕ ಬೇರೆ ಕಡೆಯಿಂದ ತಂದು ಅವ್ರ ಕಾಂಟ್ರಾಕ್ಟರೇ ಇದನ್ನ ನಿಭಾಯಿಸ್ತಕ್ಕಂತ ಒಂದು ವಾತಾವರಣ ಇತ್ತು. ಆದ್ರೆ ಈ ಬಿಲ್ ಬಂದ್ಮೇಲೆ ಬಹಳಷ್ಟು ಒಳ್ಳೆ ರೀತಿಯಿಂದ ಇವತ್ತು ನಿಜವಾದ ಬೆನಿಫಿಷರಿಗೆನೆ ಈ ಒಂದು ಯೋಜನೆ ತಲುಪುವಂತ ನಿಟ್ಟಿನಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಈ ಬಿಲ್ ಅನ್ನ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಇದು ತಂದಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಪಾರದರ್ಶಕತೆ, ಮತ್ತು ಈ ಟೋಟಲ್ ಮುಂಚೆ ಕೆಲಸದ ದಿನಗಳನ್ನ ನಾವು ಕೌಂಟ್ ಮಾಡಿದಾಗ 2014ರಲ್ಲಿ 1,660 ಕೋಟಿ ಕೆಲಸದ ದಿನಗಳಿದ್ರೆ ಮೋದಿಜಿ ಅವರು ಬಂದ್ಮೇಲೆ 3.10 ಕೋಟಿ ಈ ಒಂದು ಕೆಲಸದ ದಿನಗಳಲ್ಲೂ ಕೂಡ ಏರಿಕೆ ಆಗಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವಾರಕ್ಕೊಮ್ಮೆ ಪೇಮೆಂಟ್ ಆಗುವಂಥದ್ದು, ಇದರಲ್ಲಿ ಪಾರದರ್ಶಕತೆ ಇರುವಂತದ್ದು, ಮಹಿಳೆಯರಿಗೆ, ಅಂಗವಿಕಲರಿಗೆ ಮತ್ತು ಟ್ರಾನ್ಸ್ಜೆಂಡರ್ಗಳಿಗೂ ಕೂಡ ಇದರಲ್ಲಿ ಉದ್ಯೋಗದ ಅವಕಾಶ ಇರುವಂತದ್ದು ಮತ್ತು ವಿಶೇಷವಾಗಿ ಇದು 370 ಈ ಒಂದು ಅನುದಾನವನ್ನು ಕೂಡ ಹೆಚ್ಚಿಗೆ ಮಾಡಿರುವಂತದ್ದು. ಅದರ ಜೊತೆಗೆ ಕೆಲಸದ ದಿನಗಳನ್ನು ಕೂಡ 100ರಿಂದ 125ಕ್ಕೆ ಮಾಡಿರುವಂತದ್ದು. ಇದನ್ನೆಲ್ಲಾನು ಕೂಡ ನೋಡಿದಾಗ ಇದು ಒಂದು ಒಳ್ಳೆ ರೀತಿಯ ಬಿಲ್ ಅನ್ನ ನಮ್ಮ ದೇಶಕ್ಕೆ ಇದನ್ನ ಮಂಡನೆ ಮಾಡಿದ್ದಾರೆ. 10 ದಿನಗಳ ಒಳಗಾಗಿ ಅವರ ಪೇಮೆಂಟ್ ಅವ್ರ ಖಾತೆಗೆ ಡೈರೆಕ್ಟ್ ಆಗಿ ಮುಟ್ಸುವಂತಹ ಒಂದು ಮಹತ್ತರವಾದಂತ ಕಾರ್ಯ ಈ ಮೋದಿಜಿ ಸರ್ಕಾರದಲ್ಲೂ ಕೂಡ ಆಗಿದೆ. ಅದೇ ರೀತಿಯಲ್ಲಿ ಇದು ಕರ್ನಾಟಕ ಸರ್ಕಾರವನ್ನ ನೋಡಿದಾಗ, ಕಾಂಗ್ರೆಸ್ ಸರ್ಕಾರ ನೋಡಿದಾಗ ಇದರ ವಿರುದ್ಧವಾಗಿ ಅವರು ಮಾತಾಡ್ತಾ ಇದ್ದಾರೆ. ಆದ್ರೆ ಇದು ಬಹಳಷ್ಟು ಪಾರದರ್ಶಕತೆಯನ್ನ ಒಳಗೊಂಡು ಇಡೀ ನಮ್ಮ ಗ್ರಾಮೀಣ ಭಾಗ ಮತ್ತು ನಮ್ಮ ರೈತ ಕುಟುಂಬ 2047ರೊಳಗೆ ಸಕ್ಷಮ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಮಾಡಿದ್ದಾರೆ. ಇದರಲ್ಲಿ ವಿಶೇಷವಾಗಿ ನೀರಿಗೆ ಒತ್ತನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ರೈತರಿಗೆ ಬೇಕಾಗಿರೋದು ನೀರು. ಇನ್ನೂ ಕೂಡ ಅನೇಕ ಕಡೆಗಳಲ್ಲಿ ನೀರಾವರಿ ಯೋಜನೆ ಆಗದೇ ಇರೋದ್ರಿಂದ ಈ ಒಂದು ಸ್ಕೀಮ್ ಅಲ್ಲಿ ಪ್ರತಿಯೊಬ್ಬ ರೈತರು ನೀರಾವರಿ ಯೋಜನೆಗಳನ್ನ ಮಾಡ್ಕೋಬೇಕು. ನೀರಿದ್ರೆ ಕೃಷಿಗೆ ಒಂದು ಒಳ್ಳೆ ರೀತಿಯ ಸಹಾಯ ಆಗುತ್ತೆ.
ಮಹಿಳೆಯರಿಗೆ ಇದರಲ್ಲಿ, ಯುವಕರಿಗೆ ಇದರಲ್ಲಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕಂದ್ರೆ ವಲಸೆ ಹೋಗೋದು, ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಕೃಷಿಗೆ ಯಾವುದೇ ರೀತಿಯ ಸಹಾಯ ಇಲ್ಲದೆ, ಉದ್ಯೋಗದ ಖಾತ್ರಿ ಇಲ್ಲದೆ ಯುವಕರು ವಲಸೆ ಬೇರೆ ಕಡೆಗೆ ಹೋಗಬಾರ್ದು ಅಂತ ಈ ಉದ್ಯೋಗ ಖಾತ್ರಿಯಲ್ಲಿ ಯುವಕರನ್ನ, ಮಹಿಳೆಯರನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಿಕೊಂಡು ನೀರಿಗೆ ಒಳ್ಳೆ ರೀತಿಯ ಒಂದು ರೆಸ್ಪಾನ್ಸ್ ಅನ್ನ ಇದರಲ್ಲಿ ಒಂದು ಒತ್ತನ್ನ ಕೊಟ್ಟು, ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ, ಯಾಕಂದ್ರೆ ಇದು ಮೂಲಭೂತ ಸೌಕರ್ಯಗಳು ಕೂಡ ಆಗ್ಬೇಕು. ಯಾಕಂದ್ರೆ ರೈತರು ಬೆಳೆದಂತ ಬೆಳೆ ಸಿಟಿಗೆ ಬರಬೇಕು ಅಥವಾ ಒಂದು ವ್ಯಾಪಾರಕ್ಕೆ ಹೋಗ್ಬೇಕು ಅಂದ್ರೆ ರಸ್ತೆಗಳ ಬೆಳವಣಿಗೆ ಇರ್ಬೋದು, ನೀರಿನ ಬೆಳವಣಿಗೆ ಇರ್ಬೋದು, ವ್ಯವಸ್ಥಿತವಾದಂತ ಕರೆಂಟ್ ವ್ಯವಸ್ಥೆ ಇರ್ಬೋದು, ಇದೆಲ್ಲಾನು ಕೂಡ ಇದರಲ್ಲಿ ಇನ್ವಾಲ್ವ್ ಇರೋದ್ರಿಂದ 2047ಕ್ಕೆ ನಮ್ಮ ದೇಶ ಒಂದು ಸಮೃದ್ಧಭರಿತವಾದಂತ, ಸಂಪೂರ್ಣವಾಗಿ ವಿಕಸಿತವಾದಂತ ಒಂದು ದೇಶ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳಿ ನನಗನ್ನಿಸ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿದ್ದಂತ ನಮ್ಮೆಲ್ಲ ಭಾಜಪದ ಟೀಮ್ ನಮ್ಮ ಕೇಂದ್ರ ಸರ್ಕಾರಕ್ಕೆ, ಕೃಷಿ ಸಚಿವರಿಗೆ ಮತ್ತು ನಮ್ಮ ಪ್ರಧಾನಿಗಳಿಗೆ ನಾವು ತುಂಬು ಹೃದಯದ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯೋಜನೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯನ್ನ ನೀಡ್ತಾ ಇದೆ. ಈಗಾಗಲೇ ಅನ್ಲಿಮಿಟೆಡ್ ದುಡ್ಡು ಈಗಾಗಲೇ ನರೇಗಾ ಹೋಗ್ತಾ ಇತ್ತು. ಇದೆಲ್ಲೋ ನೀವು ಇದನ್ನ ತಡೆಗಟ್ಟಿದ್ದೀರಿ. ಏನು ಯೋಜನೆಗಳಿತ್ತು ಇದನ್ನ ಅನುಷ್ಠಾನಕ್ಕೆ ಹೆಚ್ಚಿನ ಅನುದಾನಗಳನ್ನ, ಲೆಕ್ಕಿಲ್ಲದ ಅನುದಾನಗಳನ್ನ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನ ಈ ವಿಷಯದಿಂದ ತಗೊಳ್ಳಾಗ್ತದೆ. ಈಗ ಎಲ್ಲೋ ನೀವು ಇದನ್ನ ತಡೆ ಹಚ್ಚಿದ್ದೀರಿ ಅನ್ನುವಂತ ಒಂದು ಆರೋಪ ಆಗ್ತಾ ಇದೆ. ಈಗ ನೀವೇನ್ ಹೇಳಿದ್ರಿ, ಇದು ಬಹಳ ಒಳ್ಳೆ ಸ್ಕೀಮ್. ಯಾಕಂದ್ರೆ ಗ್ರಾಮೀಣ ಭಾಗ ಡೆವಲಪ್ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತ ರೈತ ಕುಟುಂಬದ ಕೈಗೆ ಒಂದು ಕೆಲಸ ಸಿಗ್ಬೇಕು, ಅವರಿಗೆ ಒಂದು ಭದ್ರತೆ ಸಿಗ್ಬೇಕು ಅಂತ ಹೇಳಿ ಇತ್ತು. ಬಟ್ ನಾನ್ ನಿಮಗ್ ಹೇಳ್ದೆ, ಈಗ ನಾನು ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ದೆ, ಒಂದ್ ಮಾತು ನೀವು ಗಮನಿಸಿದ್ರು ಇಲ್ಲೋ ಗೊತ್ತಿಲ್ಲ, ಇದರಲ್ಲಿ ದೊಡ್ಡ ಪ್ರಕಾರದ ಭ್ರಷ್ಟಾಚಾರ ನಡೀತಿತ್ತು ಅಂತಕ್ಕಂತ ಮಾತನ್ನ. ಇದರಲ್ಲಿ ನಮ್ಮ ಗ್ರಾಮೀಣ ಭಾಗಕ್ಕೆ ಹೋಗಿ ನೀವು ಕೇಳ್ಬಹುದು, ಎಷ್ಟೋ ಬೆನಿಫಿಷರಿ ಹೆಸರು ಕಾರ್ಡ್ ಇದಾವೆ, ಬಟ್ ಆ ಬೆನಿಫಿಷರಿಗೆ ಗೊತ್ತಿಲ್ಲ ನಾವು ಈ ಉದ್ಯೋಗ ಖಾತ್ರಿಯಲ್ಲಿ ಇದೀವಿ, ನಾವು ಲಾಭಾರ್ಥಿಗಳಿದ್ದೀವಿ, ನಮ್ಮ ಅಕೌಂಟಿಗೆ ದುಡ್ಡು ಬರ್ತಾ ಇದೆಯಾ. ಕಾಂಟ್ರಾಕ್ಟರ್ಗಳು ಇದನ್ನೆಲ್ಲಾನು ಕೂಡ ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿ ಇದು ಯಾವ ರೀತಿಯಲ್ಲೂ ಕೂಡ ಬಹಳ ಒಳ್ಳೆ ರೀತಿಯ ಒಂದು ಸ್ಕೀಮ್ ಇದೆ. ಕರ್ನಾಟಕ ಸರ್ಕಾರದ ಮೇಲೆ ಯಾವುದೇ ರೀತಿಯ ಹೊರೆ ಬೀಳಂಗಿಲ್ಲ. ಇದು ಕೂಡ ಕ್ಲಿಯರ್ ಆಗಿ ಆ ಬಿಲ್ ಅಲ್ಲಿದೆ. ನೀವು ಎಷ್ಟು ಕೆಲಸ ತಗೋತಿರೋ ಅಷ್ಟು ದುಡ್ಡು ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ. ಅದು ಬರಂಗಿಲ್ಲ ಅನ್ನುವಂಥದ್ದು ತಪ್ಪು. ಯಾಕಂದ್ರೆ 10 ದಿವಸದ ಒಳಗಡೆ ನಾವು ಪೇಮೆಂಟ್ ಮಾಡ್ತೇವೆ ಅಂತಕ್ಕಂಥ ಬಿಲ್ ಅಲ್ಲಿ ಉಲ್ಲೇಖ ಇರೋದ್ರಿಂದ ಇಲ್ಲಿ ನೀವು ಒಳ್ಳೆ ರೀತಿ, ಮತ್ತೆ ಇದು ಪಂಚಾಯಿತಿಯಿಂದಾನೇ ಕ್ರಿಯಾ ಯೋಜನೆ ಆಗ್ತದೆ. ಇದು ಒಂದು ತಪ್ಪು ಕಲ್ಪನೆ ಕಾಂಗ್ರೆಸ್ ಸರ್ಕಾರದವ್ರು ಕೊಡ್ತಿರ್ಬೋದು ಎಲ್ಲರಿಗೂ, ಬಟ್ ಇದು ಆ ಕ್ರಿಯಾ ಯೋಜನೆ ಆಗೋದು ಪಂಚಾಯಿತಿಯಿಂದಾನೇ ಆಗ್ತದೆ. ಪಂಚಾಯಿತಿಯಲ್ಲಿ ಗ್ರಾಮ ಸಭೆಗಳಲ್ಲಿ ಏನು ಡಿಮಾಂಡ್ ಇದೆ ಆ ಗ್ರಾಮಕ್ಕೆ ಅದನ್ನ ತಗೊಂಡು ನಾವು ಕ್ರಿಯಾ ಯೋಜನೆ ಮಾಡಿದಾಗ ಅದಕ್ಕೆ ಬೇಕಾಗಿರುವಂತ ಏನು ಕೇಂದ್ರ ಸರ್ಕಾರದ ಅಮೌಂಟ್ ಇದೆ ಅದು ಖಂಡಿತ 100% ರಿಲೀಸ್ ಆಗ್ತದೆ. ಈಗ ಹೊಸ ಜಾಬ್ ಕಾರ್ಡ್ ಏನಾದ್ರು ಮಾಡ್ತೀರಾ? ಈಗ ಹಳೆಯದು ಕಾಂಟ್ರಾಕ್ಟರ್ಗಳೆಲ್ಲ ತಮಗೆ ಬೇಕಾದವರು ಮಾಡ್ಕೊಂಡಿದ್ದಾರೆ. ಇನ್ನು ನಿಜವಾದ ಫಲಾನುಭವಿಗಳನ್ನು ಗುರುತಿಸಿ ಹೊಸ ಜಾಬ್ ಕಾರ್ಡ್ ಏನಾದ್ರು ಮಗುವಂತ ವ್ಯವಸ್ಥೆ ಅದ್ರದ್ದು ಇದೆಯಾ ಅಂತ. ಈಗ ಇದೆಲ್ಲ ಈ ರೀತಿ ಆಗೋದ್ರಿಂದಾನೇ ಹೊಸ ಬಿಲ್ ಬಂದಿರೋದು. ಹೊಸ ಬಿಲ್ ಬಂದ್ಮೇಲೆ ಇದಕ್ಕೆ ನಿಯಮಾನುಸಾರವಾಗಿ, ಯಾಕಂದ್ರೆ ಇದು ರಾಜ್ಯ ಸರ್ಕಾರನು ಕೂಡ ಅವ್ರದ್ದು ಅಷ್ಟೇ ಜವಾಬ್ದಾರಿ ಇದೆ. ಕೇಂದ್ರ ಸರ್ಕಾರದ ಯೋಜನೆ ಈ ಅಂದ್ರೆ ಸಹಕಾರ ತತ್ವದಲ್ಲಿ ನಾವು ಇದನ್ನ ಮಾಡ್ಲೇಬೇಕು. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಅದನ್ನ ವಿರೋಧ ಮಾಡ್ತಾ ಇದೆ. ಬಟ್ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಹೊಸ ಜಾಬ್ ಕಾರ್ಡ್ ಮಾಡ್ಬೇಕಾದ್ರೂ ಸಹಿತ ನಾವೆಲ್ಲರೂ ಡಿಮಾಂಡ್ ಮಾಡ್ತೀವಿ. ರಾಜ್ಯ ಸರ್ಕಾರ ಅದನ್ನ ಒಪ್ಕೊಂಡು ಆ ಹೊಸ ಕಾರ್ಡ್ ಮಾಡುವಂತ ಯೋಜನೆ ಇದ್ರೂ ಕೂಡ ಅದನ್ನ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಹೊಸ ಕಾರ್ಡ್ ಆಗ್ಲೇಬೇಕು. ಯಾಕಂದ್ರೆ ಅದನ್ನು ಪರಿಶೀಲನೆ ಆಗೇ ಆಗ್ತದೆ. ಆ ಪರಿಶೀಲನೆಯಲ್ಲಿ ಎಲ್ಲಾನು ಕೂಡ ಗೊತ್ತಾಗ್ತದೆ. ಹಾಗಾಗಿ ಹೊಸ ಕಾರ್ಡ್ಗಳು ಕೂಡ ಈಗ ಮಾಡುವಂತ ಪ್ರೊಸೀಜರ್ ಒಳ್ಳೆ ಬೆಳವಣಿಗೆ. ತಾವು ಬಿಜೆಪಿ ನಾಯಕರು ರಾಜ್ಯಾದ್ಯಂತ ಏನು ತಿದ್ದುಪಡಿಯಾಗಿದೆ ನರೇಗಾ ವಿಚಾರ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊತಾ ಇದ್ರು. ಓಕೆ, ಆದ್ರೆ ಕೇಂದ್ರ ಸರ್ಕಾರದಿಂದ ಇದುವರೆಗೆ ಏನಂದ್ರೆ ರಾಜ್ಯದಲ್ಲಿ ಕೂಲಿ ಕಾರ್ಮಿಕರು ಏನು ಕೆಲಸ ಮಾಡಿದ್ದಾರೆ 1200 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ಬೇಕಾಗಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀರಾ ಬೇಗ ಬಿಡುಗಡೆಗೊಳಿಸಲಿಕ್ಕೆ? ಈಗ ಒಂದು ಇವತ್ತು ನಾವು ಅಂದ್ರೆ ಇನ್ನು ಮುಂದೆ ಬರ್ತಕ್ಕಂತ ದಿನಮಾನಗಳಲ್ಲಿ ಇಡೀ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪಾರದರ್ಶಕತೆ ಬರೋದು ಖಂಡಿತ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಏನು ಅಮೌಂಟ್ ಬಂದಿಲ್ಲ ಅನ್ನುವಂಥದ್ದಿದೆ, ಅದು ನಾವೆಲ್ಲರೂ ಕೂಡ ನಮ್ಮ ಹಿರಿಯರು, ನಮ್ಮ ಮುಖಂಡರು, ನಮ್ಮ ರಾಜ್ಯದ ಮುಖಂಡರು ಎಲ್ಲರೂ ಕೂಡ ನಾವು ಅದನ್ನ ಒಂದ್ಸತಿ ಚರ್ಚೆ ಮಾಡ್ತೀವಿ. ಅದು ಏನಾದ್ರೂ ಬರ್ಬೇಕಿತ್ತು ಅಂತಂದ್ರೆ ಅದನ್ನ ತರಿಸ್ಕೊಡುವಂತ ವ್ಯವಸ್ಥೆ ಕೂಡ, ಅಥವಾ ಅದಕ್ಕೆ ನಾವು ಸಪೋರ್ಟಿವ್ ಆಗಿ ನಿಲ್ತೀವಿ. ಆದ್ರೆ ಇವತ್ತು ಈ ತಂದಂತ ಬಿಲ್ ಅನ್ನ ಏನ್ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದನ್ನ ವಿರೋಧ ಮಾಡ್ತಾ ಇದೆ.
ನನಗೆ ಕಳಕಳಿ ವಿನಂತಿ, ನಿಮ್ಮೆಲ್ಲರ ಮುಖಾಂತರ ಇದು ಕರೆಕ್ಟ್ ಆಗಿ ಜನರಿಗೆ ತಲುಪುವಂತ ಒಂದು, ಅಂದ್ರೆ ನೀವು ನಿಮ್ಮಿಂದ ಇದು ತಳಮಟ್ಟದ ಜನರವರೆಗೂ ಕೂಡ ಈ ವಿಷಯ ಹೋಗ್ತದೆ. ಹಾಗಾಗಿ ಅದನ್ನ ನೀವು ಬಹಳಷ್ಟು ಒಳ್ಳೆ ರೀತಿಯಿಂದ ಮುಟ್ಟಿಸುವಂತ ಕಾರ್ಯ ಮಾಡ್ತಾ ಇದ್ದೀರಿ. ಅಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರದ ಅಮೌಂಟ್ ಬರ್ದೇ ಇರ್ತಕ್ಕಂಥದ್ದು, ಅದು ವಿಚಾರವನ್ನ ತಿಳ್ಕೊಂಡು ಅದನ್ನ ನಾವು ಮುಖಂಡರ ಜೊತೆಲಿ ಮಾತಾಡ್ತೀವಿ. ಮೇಡಮ್, ಇವಾಗ 125 ದಿನಗಳನ್ನ ನೀವು 25 ದಿನಗಳನ್ನ ಹೆಚ್ಚಿಗೆ ನೋಡಿದ್ದೀರಿ. ಕೃಷಿ ವಲಯದಲ್ಲಿ ಈ ಕೃಷಿ ವಲಯವನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ಒಂದು ಹೆಚ್ಚಿಗೆ ಮಾಡಿದ್ದೀರಿ. ಯಾಕೆ ನೀವು ನರೇಗಾದಲ್ಲಿ ಜಾಬ್ ಕಾರ್ಡ್ಗಳನ್ನ ಕೃಷಿಗೆ ಆಧಾರಿತವಾಗಿ ಒಂದು ಜಾಬ್ ಕೊಡಬಾರ್ದು ಅನ್ನುವಂತ ಒಂದು ನಿಯಮನ ಹಾಕ್ಬೇಕಾಗಿತ್ತಲ್ಲ? ಒಂದು ಎರಡು ವಿಷಯಗಳನ್ನ ಇಲ್ಲಿ ನಿಮ್ ಕೂಡ ನಾನು ಹಂಚ್ಕೊಳ್ತಾ ಇದ್ದೇನೆ. ವಿಕಸಿತ ಭಾರತ ರೂರಲ್ ಅಜೀವನ್ ಮಿಷನ್ ಗ್ರಾಮೀಣ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮುಂಚೆ ನರೇಗಾ, ನಂತರ ಮನರೇಗಾ, ಈಗ ವಿಕಸಿತ ಭಾರತ 2047. ರೈಟ್ ಟು ವರ್ಕ್ ಇಸ್ ಎ ಫಂಡಮೆಂಟಲ್ ರೈಟ್ ಗ್ಯಾರಂಟಿಡ್ ಅಂಡರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮನ್ರೇಗಾದಲ್ಲಿ ಕಳೆದ 10 ವರ್ಷಗಳ ಒಂದು ಪ್ರಯೋಗದಲ್ಲಿ ಇಡೀ ದೇಶದಲ್ಲಿ ಆಗಿರುವಂತಹ ನ್ಯೂನತೆಗಳನ್ನ, ಕರಪ್ಷನ್ಗಳ ಬಗ್ಗೆ CAG ರಿಪೋರ್ಟ್ದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದರಲ್ಲಿ ರೈಟ್ ಟು ವರ್ಕ್ ಅನ್ನೋದನ್ನು ಕೊಟ್ಟು ಅಕೌಂಟಬಿಲಿಟಿ ಇರಲಿಲ್ಲ, ಮತ್ತೆ ಆಬ್ಜೆಕ್ಟಿವ್ ಇರಲಿಲ್ಲ. ಇದನ್ನು ಎದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ನಿಮಗೆ ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, 120 ದಿವಸಗಳಿಂದ 125 ದಿವಸಗಳು ಇವತ್ತು ಹೆಚ್ಚಿಗೆ ಮಾಡಿರುವಂಥದ್ದು. ಮತ್ತೆ ಇದನ್ನ ಕೃಷಿ ಋತುಗಳಲ್ಲಿ ಮಾಡಬಾರ್ದು ಅನ್ನುವಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ನಾನು ಒಬ್ಬ ರೈತನಾಗಿ ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ, ಈ ಕಾನೂನಿನ ಮುಖಾಂತರ ಕೃಷಿ ಚಟುವಟಿಕೆಗಳು ಕೃಷಿ ಋತುವಿನಲ್ಲಿ ನಿಂತು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದೇ ಹಳ್ಳವನ್ನ 10 ಸಲ ಸ್ವಚ್ಛ ಮಾಡಿರುವಂಥದ್ದು ಮನ್ರೇಗಾದಲ್ಲಿ ನಾವು ನೋಡ್ತಾ ಇದ್ದೀವಿ. ನಾವು ಹೇಳ್ತಾ ಇರುವಂಥದ್ದು ಇದೊಂದು ಆಬ್ಜೆಕ್ಟಿವ್ ಓರಿಯೆಂಟೇಷನ್ ಬರೋ ಸಲುವಾಗಿ ಮಾಡಿರುವಂತ ಕಾನೂನು. ವಿಕಸಿತ ಭಾರತ 2047 ಏನು ಒಂದು ಮಿಷನ್ದಲ್ಲಿ ತೆಗೆದುಕೊಂಡಿರುವಂತ ಮೂಲ ಸೌಕರ್ಯಗಳನ್ನ ಹಳ್ಳಿಗಳಿಗೆ ಕಲ್ಪಿಸಬೇಕು ಅನ್ನುವಂಥದ್ದು. ಅದು ನೀರಿನ ವ್ಯವಸ್ಥೆ ಆಗಿರಬಹುದು, ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಸುಧಾರಣೆ ಆಗಿರಬಹುದು, ಮೂಲ ಸೌಕರ್ಯಗಳನ್ನ ಪಂಚಾಯಿತಿಗಳಿಗೆ ಗ್ರಾಮಗಳಿಗೆ ಒದಗಿಸಿರುವಂತದ್ದಕ್ಕೆ ಕನೆಕ್ಟ್ ಮಾಡಬೇಕಾಗಿರುವಂಥದ್ದು. ಈಗ ಸುಳ್ಳು ಸುದ್ದಿಯನ್ನು ಏನು ಹಬ್ಬಿಸ್ತಾ ಇದ್ದಾರೆ ಕಾಂಗ್ರೆಸ್ದವರು ಅಂತ ಹೇಳಿದ್ರೆ, ಇದರಲ್ಲಿ ಗ್ರಾಮ ಪಂಚಾಯಿತಿಗಳನ್ನ ಮೀರಿ ಇದನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ಏನೋ ಹಕ್ಕೆ ಇರೋಲ್ಲ ಅಂತ. ದಿಸ್ ಇಸ್ ಟೋಟಲಿ ರಾಂಗ್. ಎಲ್ಲ ಕ್ರಿಯಾ ಯೋಜನೆಗಳು ಪಂಚಾಯಿತಿಯಿಂದಲೇ ಆಗುತ್ತೆ. ಆದರೆ ರೈಟ್ ಟು ವರ್ಕ್ ಅನ್ನುವಂಥದ್ದನ್ನ ರೈಟ್ ಟು ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡುವಂತ ಒಂದು ದೊಡ್ಡ ಚಿಂತನೆ ಇದರಲ್ಲಿ ಆಗಿದೆ. ನಾವು ಕೊಟ್ಟಿರುವಂತ ವರದಿ ಅಲ್ಲ ಇದು, CAG ಕೊಟ್ಟಿರುವಂತ ವರದಿಯನ್ನ ಆಧರಿಸಿ ಪಾರ್ಲಿಮೆಂಟ್ದಲ್ಲಿ ಇಟ್ ಈಸ್ ಎ ಫೆಡರಲ್ ಸಿಸ್ಟಮ್. ಆದ್ರಿಂದ ಈ ಕಾನೂನಿನಲ್ಲಿ ರಾಜ್ಯ ಸರ್ಕಾರಗಳಿಗೂ ಬಹಳ ದೊಡ್ಡದಾದಂತ ಕರ್ತವ್ಯಗಳನ್ನ, ಜವಾಬ್ದಾರಿಗಳನ್ನ, ಹಕ್ಕುಗಳನ್ನು ಸಹ ಕೊಟ್ಟಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ತನಗೆ ಮಾತ್ರ ಈ ಕಾನೂನನ್ನು ಮಾಡಿದೆ, ನಮ್ಮನ್ನು ಕೇಳೇ ಇಲ್ಲ ಅನ್ನುವಂಥದ್ದು ತಪ್ಪು. ಇದನ್ನ ಪಾರ್ಲಿಮೆಂಟ್ದಲ್ಲಿ ಬಹಳ ವಿವರಾತ್ಮಕವಾಗಿ ಚರ್ಚೆಯಾಗಿದೆ. ಇದರ ಮೇಲೆ ಪಾರ್ಲಿಮೆಂಟ್ದಲ್ಲಿ ಡೆಲಿಗೇಷನ್ಗಳನ್ನು ತೆಗೆದುಕೊಂಡು ಹೋಗಿ ಸೆಷನ್ಗಳು ನಡೆದಿವೆ. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಇದೊಂದು ಅಪಪ್ರಚಾರ ಮಾಡೋ ದೃಷ್ಟಿಕೋನದಿಂದ ಇದನ್ನು ಮಾಡ್ತಾ ಇದೆ. ಎರಡನೆಯದಾಗಿ ಇದರಲ್ಲಿ ಬಹಳ ದೊಡ್ಡ ಪಾರದರ್ಶಕತೆಯನ್ನು ತರುವಂಥದ್ದು. ಡಿಜಿಟಲ್ ಪೇಮೆಂಟ್ ಆಗಬೇಕು, ಡ್ಯಾಶ್ಬೋರ್ಡ್ಗಳ ನಿರ್ಮಾಣಗಳಾಗಬೇಕು, ಯಾವ ಕೆಲಸಗಳನ್ನು ನೀವು ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದನ್ನು ತಿಳಿಸ್ಬೇಕು. ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ದಿವಸದ ಕೂಲಿಗೆ 10 ರೂಪಾಯಿ ಕೆಲಸ ಆಗ್ತಾ ಇಲ್ಲ, 10 ರೂಪಾಯಿ ಕೆಲಸ ಆಗ್ತಾ ಇಲ್ಲ. ಹಡ್ಡಿರೋದನ್ನ 10 ಸಲ ಹಡ್ಡಿಸ್ತಾ ಇರುವಂತದ್ದಾಗ್ತಾ ಇದೆ. ಅಲ್ಲಿ ಆಬ್ಜೆಕ್ಟಿವ್ ಇಲ್ಲ, ಉದ್ದೇಶ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಒಬ್ಬ ಸಣ್ಣ ಹಿಡುವಳಿದಾರ, ಒಬ್ಬ ಸಣ್ಣ ಕೃಷಿ ಅನ್ನು ಹೊಂದಿರುವಂತ ಒಬ್ಬ ರೈತನಿಗೆ ಅದನ್ನೇ ನೀವು ಡೈವರ್ಟ್ ಮಾಡಿದ್ರೆ ಅವನ ಹೊಲಕ್ಕೆ ಕೊಡಿ ಅಂತ ಹೇಳ್ತಾ ಇರುವಂತದ್ದು ಇದರಲ್ಲಿದೆ. ಈಗ ಸಪೋಸ್ ತಿಳ್ಕೊಳ್ಳಿ, ನಿಮ್ಮದೇ 1 ಎಕರೆ ಹೊಲ ಇದೆ, ನಿಮಗೆ ಕೂಲಿಕಾರರು ಸಿಗ್ತಾ ಇಲ್ಲ. ಈ ಒಂದು ನರೇಗಾ, ಮನ್ರೇಗಾ, VB ರಾಮ್ಜಿ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಇದರ ಅಡಿಯಲ್ಲಿ ಸಣ್ಣ ಹಿಡುವಳಿದಾರರಿಗೆ ಅದನ್ನು ಒದಗಿಸಬೇಕು ಅನ್ನುವಂತ ಕ್ರಿಯಾ ಯೋಜನೆಯಲ್ಲಿ ತರಬಹುದು. ಹೀಗಾಗಿ ಇಟ್ ಈಸ್ ಎ ವೆರಿ ಕನ್ಸ್ಟ್ರಕ್ಟಿವ್, ಪಾಸಿಟಿವ್ ಥಿಂಕಿಂಗ್ ಆಕ್ಟ್ ಮೇಡ್ ಬೈ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ. ಹಾಗಿದ್ರೆ ನಿಮಗೇನಾದರೂ ಕಾನೂನಿನಲ್ಲಿ ನ್ಯೂನತೆಗಳು ಕಂಡು ಬಂದ್ರೆ ಸುಪ್ರೀಂ ಕೋರ್ಟ್ ಇದೆ, ಚಾಲೆಂಜ್ ಮಾಡಿ.
ಅದನ್ನು ಬಿಟ್ಟು ಹೊಸದನ್ನ ಒಪ್ಕೊಂಡು ಆಗಿರುವಂತ ನ್ಯೂನ್ಯತೆಗಳನ್ನು ತಿದ್ದಿ ಕರಪ್ಷನ್ಗಳನ್ನು ಓವರ್ಕಮ್ ಮಾಡಿ ದೇಶಕ್ಕೆ ಒಳ್ಳೆಯದಾಗಬೇಕು, ರೈತರಿಗೆ ಒಳ್ಳೆಯದಾಗಬೇಕು, ಕೂಲಿ ಕಾರ್ಮಿಕರಿಗೆ ಒಳ್ಳೆಯ ಒಂದು ಇದು ಕೆಲಸ ಸಿಗಬೇಕು. ಆ ಮಾಡಿರುವ ಕೆಲಸದಿಂದ ಗ್ರಾಮ ಅಭಿವೃದ್ಧಿ ಆಗಬೇಕು, ಮೂಲ ಸೌಕರ್ಯಗಳು ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಕೋನದಿಂದ ತಂದಿರುವಂತ ಕಾನೂನಿದು. ಆದ್ರಿಂದ ಈ ಕಾನೂನನ್ನ ಇಫ್ ಯು ಹ್ಯಾವ್ ಗಾಟ್ ಎನಿ ಅಬ್ಜೆಕ್ಷನ್ಸ್ ಯು ಚಾಲೆಂಜ್ ಇಟ್ ಇನ್ ದಿ ಸುಪ್ರೀಂ ಕೋರ್ಟ್. ಓಕೆ ಸರ್. ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅವ್ರ ಹೆಸರಾಗಿ ಚೇಂಜ್ ಮಾಡಿದ್ರಿ. ಒಂದೇ ನಿಮಿಷ, ರಾಮನ ಹೆಸರಾಗಿ ತಂದ್ರೆ ಮಹಾತ್ಮ ಗಾಂಧಿ ದೂರ ಹಾಕಿಟ್ರಿ. ಇದರಲ್ಲಿ ರಾಮನ ಹೆಸರೇ ಇಲ್ಲ, ಇದು ಕಲ್ಪಿತ ಇದು. ಸಿ ಐ ಆಮ್ ಟೆಲಿಂಗ್ ಯು, ವಿಕಸಿತ ಭಾರತ ರೂರಲ್ ಅಜೀವಿಕಾ ಮಿಷನ್ ಇಟ್ ಈಸ್ ರಾಮ, ಇಟ್ ಈಸ್ ಎ ಶಾರ್ಟ್ ಫಾರ್ಮ್. ಆದ್ರಿಂದ ಒಂದೇ ನಿಮಿಷ ಕೇಳಿ ಸರ್, ಒಂದೇ ನಿಮಿಷ, ನಿಮ್ ಪ್ರಶ್ನೆ ಮುಗಿದಿದೆ. ಒಂದೇ ನಿಮಿಷ. ಅಲ್ಲ ಇದನ್ನ ನೂರಾರು ಸಾವಿರಾರು ಹೆಸರುಗಳನ್ನು ಇಟ್ಕೊಂಡು ರಾಜೀವ್ ಗಾಂಧಿ, ಜವಾಹರ್ಲಾಲ್ ನೆಹರು ಅವರ ಹೆಸರುಗಳಲ್ಲಿ ತಂದಿರುವಂತ ಸ್ಕೀಮ್ಗಳೇ ಹೆಚ್ಚಾಗಿವೆ. ನಾವು ಯಾವುದೇ ಸ್ಕೀಮ್ ಅನ್ನ ಅಥವಾ ಯಾರಿಗೆ ಅವಹೇಳನ ಮಾಡುವಂತದ್ದಲ್ಲ ಇದು. ಅದರಿಂದ ಈ ರಾಮ್ಜಿ ಅನ್ನುವಂಥದ್ದು ಶಾರ್ಟ್ ಫಾರ್ಮ್ ಇಟ್ ಈಸ್ ನಾಟ್ ದ ನೇಮ್ ಗಿವನ್ ರಾಮ ಅಂತ ನಾವು ಅದಕ್ಕೆ ಹೆಸರು ಕೊಟ್ಟಿಲ್ಲ. ವಿಕಸಿತ ಭಾರತ 2047 ಏನ್ ಸ್ಕೀಮ್ ಇದೆ, ಸಮೃದ್ಧ ದೇಶವಾಗಬೇಕು, 2047ಕ್ಕೆ ವಿಶ್ವ ಮಾನ್ಯ ದೇಶವಾಗಬೇಕು, ಅಭಿವೃದ್ಧಿ ಪದವಾದಂತ ಚಿಂತನೆಗಳಾಗಬೇಕು ಅನ್ನೋ ಒಂದು ಏನು ಮಿಷನ್ ಇದೆ, ಅದಕ್ಕೆ ಈ ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ ಅನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಇದನ್ನ ಅಧ್ಯಯನ ಮಾಡಬೇಕು ಇವರು. ಅಧ್ಯಯನ ಮಾಡಿ ಇವ್ರಿಗೆ ಏನಾದ್ರು ಇದ್ರೆ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡ್ಲಿ. ಅದನ್ನ ಬಿಟ್ಟು ಸುಳ್ಳು ಪ್ರಚಾರ ಮಾಡಿ ಪಂಚಾಯತಿಗಳಿಗೆ ಸಂಬಂಧನೇ ಇಲ್ಲ, ಇವರು ಎಲ್ಲಾ ಕೂಲಿಯನ್ನು ಕಿತ್ಕೊಳ್ತಾರೆ ಅಂತ ಹೇಳಿದ್ರೆ ಅದಕ್ಕೇನು ಅರ್ಥ ಇದೆ? ವಿ ವಿಲ್ ಗಿವ್ ಯು ಇನ್ ರೈಟಿಂಗ್ ವಿತ್ ಆಲ್ ಪ್ರೊಜೆಕ್ಷನ್ಸ್ ವಾಟ್ ದ ನ್ಯೂ ಆಕ್ಟ್ ಈಸ್. ಒಂದೇ ನಿಮಿಷ ಈಗ ನೀವು ಕೇಳಿದ್ರು ಒಂದೇ ನಿಮಿಷ ಅಲ್ಲ ಒಂದ್ ನಿಮಿಷ ಇದಕ್ಕೆ ಉತ್ತರ ಕೊಡ್ತೇನೆ, ಆಮೇಲೆ ನೀವು ಮಾಡ್ರಿ. ಈಗ ಹೇಳಿದ್ರಿ ನೀವು ಹೆಸರು ಚೇಂಜ್ ಮಾಡಿದ್ರಿ ಅಂತ ಹೇಳಿ. ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಇದ್ದದ್ದು ಅವ್ರ ಕಾಲದೊಳಗನ, ಅವ್ರ ಜವಾಹರ್ಲಾಲ್ ನೆಹರು ಅವ್ರ ಹೆಸರು ಮ್ಯಾಗ, ಅವ್ರ ಕಾಲದಾಗನ ಇದನ್ನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಅಂತೇಳಿ ಹೆಸರು ಕೊಟ್ರು. ಅದನ್ನ ಬದಲಾಯಿಸಿದವ್ರು ಅವ್ರ. ಯಾವಾಗ ಏನೇನ್ ಬದಲಾಯಿಸ್ಬೇಕು ಅದು ಬದಲಾಯಿಸುವಂತ ಕಾರ್ಯಗಳನ್ನ ಆಯಾ ಸರ್ಕಾರಗಳು ಮಾಡ್ಯಾವ. ಇನ್ನೂ ಆದ್ರೆ ನಾನ್ ನಿಮಗ್ ಹೇಳಕ್ ಬಯಸ್ತೀನಿ, ರಾಜ್ಯ ಸರ್ಕಾರದಲ್ಲಿ 25 ಯೋಜನೆಗಳು ರಾಜೀವ್ ಗಾಂಧಿ ಹೆಸರು ಮೇಲೆ ಅದಾವ. ಅದೇ ರೀತಿ ಇಂದಿರಾ ಗಾಂಧಿ ಹೆಸರು ಮೇಲೆ ಅದಾವ. ರಾಜ್ಯ ಸರ್ಕಾರದಲ್ಲಿ 27 ಯೋಜನೆ ಇಂದಿರಾ ಗಾಂಧಿ ಅವ್ರ ಹೆಸರು ಮೇಲೆ ಅದಾವ. ಅದನ್ನೇನ್ ನಾವು ಬದಲಾಸಕ್ ಹೊಂಟಿಲ್ಲಲ್ಲ. ಮತ್ತೆ ಯಾವುದೂ ಆಗ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಗ್ರಾಮೀಣ ಪ್ರಧಾನ ಮಂತ್ರಿ ಗ್ರಾಮೀಣ ಸಡಕ್ ಯೋಜನೆ ಯಾರ ಹೆಸರಿಟ್ಟಾರ ಬದಲಾವಣೆ ಮಾಡಿ, ಯಾರ ರಾಷ್ಟ್ರಪಿತನ ಹೆಸರನ್ನ ಬದಲಾವಣೆ ಮಾಡಿ ಆ ವಿಚಾರ ಸಂಬಂಧಪಟ್ಟಂತೆ ಈಗ ವಿವಾದ ಇದ್ದಿರೋದು. ನೀವು ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಯಾರ ವಿಚಾರನ ಅವ್ರು ಹೆಸರು ಬದಲಾವಣೆ ಮಾಡಿದ್ರೆ ಯಾರು ಕೇಳ್ತಾರೆ? ಮಹಾತ್ಮ ಗಾಂಧೀಜಿ ಅವರ ಆಶಯ ನೆರವೇರ್ಲಿ ಅಂತ ಹೇಳೇನ ಇದನ್ನ ಪ್ರಧಾನ ಮಂತ್ರಿಗಳು ಕೈಗೆತ್ಕೊಂಡಾರ. ಯಾಕಂದ್ರೆ 2047 ಮಹಾತ್ಮ ಗಾಂಧೀಜಿ ಅವ್ರ ಕನಸು ಅವತ್ತು ನೆನಸಾಗುವಂತ ರೀತಿ ಒಳಗನ ಇದನ್ನೆಲ್ಲಾನು ಕೂಡ ಚೇಂಜಸ್ ಮಾಡಿದಾರ. ಹಂಗಾಗಿ ಹೆಸರು ಬದಲಾಯಿಸೋದು ಅದು ಅಂತ ಅನ್ನೋದಕ್ಕಿಂತ ಇದ್ರೊಳಗೆ ಏನ್ ಐತಿ ತತ್ವ ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದ. ಅದಕ್ಕೆ ಅದನ್ನ ಯಾವ್ದೋ ಒಂದು ಕಾರಣ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇದ್ರ ವಿರುದ್ಧ ಹೋಗ್ಬಾರ್ದು. ಇದನ್ನ ಅವರು ಕೂಡ ಇಂಪ್ಲಿಮೆಂಟ್ ಮಾಡಿದ್ರ ಈವನ್ ನಮ್ ಕರ್ನಾಟಕ ಕೂಡ ನಂಬರ್ 1 ಆಗ್ತದ ಅಂತಕ್ಕಂತ ಒಂದು ಮೆಸೇಜ್ ಅನ್ನ ನಾವು ಕೊಡೋದಕ್ಕೆ ಬಯಸ್ತಾ ಇದ್ದೀವಿ. ನನಗೆ ಇನ್ನೊಂದು ಬೆಳಗಾವಿ ವಿಚಾರ, ಈಗೆಲ್ಲ ಈ ವಿಚಾರ ಆಯ್ತು. ನಿನ್ನೆ ಚೇಂಬರ್ ಆಫ್ ಕಾಮರ್ಸ್ ಅವರು ಒಂದು ಪತ್ರಿಕೆ ಕೊಟ್ಟಿದ್ದಾರೆ. ಎಲ್ಲಾ ಯೋಜನೆಗಳು, ವಿಮಾನ ಸೇವೆ ಏನಿದೆ, ಬಹಳಷ್ಟು ಹಾರಾಟಗಳು ಹುಬ್ಬಳ್ಳಿ ಬೇರೆ ಬೇರೆ ಕಡೆ ಶಿಫ್ಟ್ ಆಗ್ತಾ ಇದಾವೆ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಸಿಗಬೇಕಾದಂತ ಸೇವೆ ಏನಿದೆ ಸಿಗ್ತಾ ಇಲ್ಲ. ಹೀಗಾಗಿ ಅಭಿವೃದ್ಧಿ ಕುಂಠಿತಾಗಿದೆ, ಬಿಸ್ನೆಸ್ ಗಳ ಮೇಲೆ ಹೊರತಾಗ್ತಾ ಇದೆ ಅಂತದ್ದು. ಈಗ ನೀವು ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇದೆ, ಬಹಳಷ್ಟು ವಿಮಾನ ಸೇವೆಗಳು ಹುಬ್ಬಳ್ಳಿಗೆ ಶಿಫ್ಟ್ ಆಗಿದಾವ. ಅದನ್ನ ತಡೆಯೋದು ಮತ್ತೆ ಮರಳಿ ಬೆಳಗಾವಿಗೆ ತರುವಂತ ಪ್ರಯತ್ನವನ್ನು ಬಿಜೆಪಿ ನಾಯಕರಾದ ಬೆಳಗಾವಿ ಜಿಲ್ಲೆ ಸಾಮೂಹಿಕ ಹೋರಾಟವನ್ನು ಮಾಡ್ತೀವಿ. ನಮ್ಮ ಲೋಕಸಭಾ ಸದಸ್ಯರು ಈಗಾಗಲೇ ಅದರ ಬಗ್ಗೆ ಮಾತನಾಡಿದ್ದಾರೆ. ಅವಿರತ ಹೋರಾಟದ ಮುಖಾಂತರ ಮತ್ತೆ ಬೆಳಗಾವಿಯಿಂದ ಎಲ್ಲ ವಿಮಾನಗಳು ಹಾರಾಟ ಆಗೋ ರೀತಿಯಲ್ಲಿ ನಿಮ್ಮ ಮುಖಾಂತರ ಹೋರಾಟ ಮಾಡೋಣ.
ಅದಕ್ಕೆ ನಿಮ್ಮ ಸಹಕಾರ ಬಹಳ ಬೇಕು. ಅದನ್ನ ನೀವು ಜೋರಾಗಿ ಬರಿಬೇಕು. ನಾವು ಮಾಡ್ತೇವೆ ಸರ್, ಎಲ್ಲಾ ಕಂಪನಿಗಳ ವಿರುದ್ಧ. ಹೌದು, ಎಲ್ಲ ಏವಿಯೇಷನ್ ಯಾರ್ಯಾರು ಮಾಲಕರಿದ್ದಾರೆ ಅವ್ರ ವಿರುದ್ಧ ಮಾಡ್ತೀವಿ. all aviation companies are not owned by central government. Try to understand. ಅದು ತಪ್ಪು. ನಮ್ಮ ಎಂಪಿಗಳು ಹೋರಾಟ ಮಾಡ್ತಾ ಇದ್ದಾರೆ, ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಬೇಕು. ಆತ್ಮೀಯ ಮಾಧ್ಯಮ ಮಿತ್ರರೆಲ್ಲ ಇಡೀ 12 ಗಂಟೆಗೆ ಚನ್ನಬಸವ ಸರ್ಕಲ್ನ ಒಂದು ಹೋರಾಟ. ಈ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ನಡೀತದೆ. ದಲಿತ ಮಹಿಳೆ ಮೇಲೆ ಎಲ್ಲಿ ಅವ್ರದೇ ವಿಡಿಯೋ ನಮ್ಮ ಶಾಸಕ ಅವಹೇಳನಕಾರಿ ಫೇಸ್ಬುಕ್ ನಲ್ಲಿ ಮೆಸೇಜ್ ಹಾಕಿದ್ರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಸರಿಯಾಗಿ 12 ಗಂಟೆಗೆ ತಾವೆಲ್ಲ ಆಗಮಿಸಬೇಕಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ.